ನೀವು ಯೋಚನೆ ಮಾಡಿ, ವಾದಿರಾಜರಲ್ಲಿ ನೀವು ಪ್ರಾರ್ಥನೆ ಮಾಡಿ, ಭೂತರಾಜರಲ್ಲಿ ಕಾಯಿ ಹೊರಡಿಸ್ಬಿಟ್ಟು ನೀವು ಹೋಗ್ಬಿಟ್ಟು ಮತ್ತೆ ಬನ್ನಿ. ನಾವು ಅದೇ ತರ ಮಾಡಿ ವಾಪಸ್ ಒಂದೆರಡು ತಿಂಗಳಾದ್ಮೇಲೆ ತಿರುಗು ಹೋದ್ವಿ ಸ್ವಾಮಿಗಳ ಹತ್ರ. ಸ್ವಾಮಿಗಳು ವಿಶ್ವೋತ್ತಮ ತೀರ್ಥರ ಅನುಗ್ರಹದಿಂದ ಮತ್ತೆ ವಿಶ್ವವಲ್ಲಭ ತೀರ್ಥರ ಅನುಗ್ರಹದಿಂದ ಸ್ವಾಮಿಗಳು ಒಪ್ಕೊಂಡ್ರು, ಮಾಡ್ತೀವಿ ಅಂತ ಒಪ್ಕೊಂಡ್ರು. ಸುಮಾರು ಒಂದು ವರ್ಷದ ಹಿಂದೆ ಸ್ವಪ್ನ ಬಿತ್ತು. ಆ ಸ್ವಪ್ನದಲ್ಲಿ ನಾನು ಇದೇ ಜಾಗದಲ್ಲಿ ಕೂತ್ಕೊಂಡು ಪ್ರಾಣದೇವರು ಪೂಜೆ ಮಾಡ್ತಾ ಇದ್ದಿ ಸ್ವಪ್ನ ಬಿತ್ತು. ಒಂದ್ಸರ್ತಿ ಬಿತ್ತು. ನಾನು ಒಂದ್ಸರ್ತಿ ಬಿದ್ದಿದ ತಕ್ಷಣ ಅನ್ಕೊಂಡೆ, ಒಳ್ಳೆ ಸ್ವಪ್ನ ಬಿತ್ತು, ದೊಡ್ಡ ನಮಸ್ಕಾರ ಮಾಡ್ಬಿಟ್ಟು ತುಂಬಾ ಚೆನ್ನಾಗಿದೆ ಸ್ವಪ್ನ ಅಂತ ಸುಮ್ಮನೆ ಆಗ್ಬಿಟ್ಟೆ. ತಿರುಗು ಮಲ್ಕೊಂಡೆ. ತಿರುಗು 2 ದಿವಸ ಆದ್ಮೇಲೆ ತಿರುಗು ಇನ್ನೊಂದು ಸ್ವಪ್ನ ಬಿತ್ತು. ಅದೇ ಪ್ರಾಣದೇವ್ರನ್ನ ಇಲ್ಲಿ ನೋಡ್ತಾ ಇದ್ದೀರಲ್ಲ, ಪ್ರಾಣದೇವರು, ಅದೇ ಪ್ರಾಣದೇವ್ರನ್ನ ಪೂಜೆ ಮಾಡ್ತಾ ಇರೋದು ಇದೇ ಜಾಗದಲ್ಲಿ. ನಾನು ಯಾವ ಪ್ರಾಣದೇವ್ರು ಇದು, ಏನು ಕಂಟಿನ್ಯೂಸ್ ಆಗಿ ಬೀಳ್ತಾ ಇದೆ ಈ ಸ್ವಪ್ನ. ಅದು ಮಧ್ವರ ಹೃದಯದಲ್ಲಿ ಉಡುಪಿಯಲ್ಲಿ ಸಿಗುತ್ತೆ ಎನ್ನುವ ಏಕೈಕ ಕಾರಣದಿಂದ ಕೃಷ್ಣ ದ್ವಾರಕೆಯನ್ನು ಬಿಟ್ಟು ಉಡುಪಿಗೆ ಬಂದಿದ್ದಾನೆ. ಇದು ನಮ್ಮ ಆಚಾರ್ಯರ ಮಹಿಮೆ.